ಹಲೋ, ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ಅನಂತ ವಂದನೆಗಳು. ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಿರೋದು. ನಾನು ಗಂಗಾಂಬಿಕೆ ಮಾತಾಡ್ತಿರೋದು. ಇದು ವೈಕುಂಠ ಏಕಾದಶಿ ಪ್ರಯುಕ್ತ ತುಮಕೂರಿನಲ್ಲಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಆನೆದೆಲ್ಲ ಇದಿದ್ದನ್ನು ಫೋಟೋ ತಗೊಂಡಿದ್ದೀನಿ ನೋಡಿ, ಅದು ಆನೆದು. ಮತ್ತು ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿರಿ, ಪಾಪು ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಮಕೂರು ವೈಕುಂಠ ಏಕಾದಶಿ ಪ್ರಯುಕ್ತ ಮೇನ್ ರೋಡಲ್ಲೇ ಇದೆ ನೋಡಿ. ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ದೇವ್ರ ದರ್ಶನಕ್ಕೆ. ಫುಲ್ಲು ರಶ್ ಇತ್ತು. ದೇವ್ರ ಗೋಪುರ ಒಂದು ವಿಡಿಯೋ ತಗೊಂಡಿದ್ದೀನಿ, ಫೋಟೋನ. ಇದು ಬಾಗಿಲು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹಿಂಬಾಗಿಲು, ಮುಂದುಗಡೆದಲ್ಲ, ಅದು ಬಾಗಿಲು, ಹಿಂಬಾಗಿಲು. ಆಮೇಲೆ ಒಳಗಡೆ ಬಿಡಾರ ಹಾಕಿದ್ಮೇಲೆ ಒಳಗಡೆ ರೌಂಡ್ಸ ಇದು ಮಾಡ್ಕೊಂಡು ಹೋಗಿದ್ದು, ಕ್ಯೂ ನಿಂತ್ಕೊಂಡಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ, ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ನಾನು ಮಗಳು ಮನೆಗೆ ತುಮಕೂರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಇದನ್ನು ವಿಡಿಯೋ ತೆಗೆದಿರೋದು. ಶ್ರೀನಿವಾಸ ದೇವಸ್ಥಾನ ತುಮಕೂರಲ್ಲಿ ಮೇನ್ ರೋಡಲ್ಲೇ ಇದೆ. ಕ್ಯಾಸಂದ್ರ ಐತಲ್ಲ, ಬೆಂಗಳೂರಿಂದ ಬರ್ತಾ ಕ್ಯಾಸಂದ್ರದಿಂದ ತುಮಕೂರಿಗೆ ಹೋಗೋ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ, ಹೊಸ ದೇವಸ್ಥಾನ. ಇದು ತುಳಸಿ ಚಕ್ರ, ದೇವಿ ಚಕ್ರ, ಸ್ವಾಮಿ ಚಕ್ರ ಇತ್ತು. ತುಳಸಿ ಪೂಜೆ ಮಾಡಿದ್ದಾರೆ, ತುಳಸಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶ್ರೀಕೃಷ್ಣ ಮಲಗಿರೋವಂಥ ಒಂದು ಭಂಗಿನ ಎಷ್ಟು ಚೆನ್ನಾಗಿದೆ. ಶ್ರೀನಿವಾಸ ಸ್ವಾಮಿ ಮಲಗಿರೋದು, ಸ್ವಾಮಿ ಶ್ರೀಕೃಷ್ಣ ಮಲಗಿರೋದು. ವೈಕುಂಠ ಏಕಾದಶಿ ಇಲ್ಲಿಗೆ ಭೇಟಿ ನೀಡ್ರಿ, ಪ್ರತಿಯೊಬ್ಬರು ಭೇಟಿ ನೀಡಿ. ಚೆನ್ನಾಗಿದೆ. ಕಾಯಿ ಹೊಡಿತಾರಲ್ಲ ಇಲ್ಲಿ, ಹಾಗಾಗಿ ಅವರು ಹಣ ಇಸ್ಕೊತಾರೆ. ತೆಂಗಿನಕಾಯಿ ತಂದವರು ಹಣ ಇಸ್ಕೊತಾರೆ. ನಾನು ತೆಂಗಿನಕಾಯಿ ತೊಗೊಂಡೋಗಿರಲಿಲ್ಲ. ಆ ದುಡ್ಡು ಕೊಟ್ಟು ತೊಗೊಂಡೋಗಿ ಅಲ್ಲಿ ಹೊಡೆದು ಮತ್ತೆ ಇದು ಮಾಡೋಕ್ಕಿಂತ ಹುಂಡಿಗೆ ದುಡ್ಡು ಹಾಕ್ಬಿಡ್ತೀನಿ. ನಾನು ಕಾಯಿ, ತೆಂಗಿನಕಾಯಿ, ಹಣ್ಣು ಎಲ್ಲ ತೊಗೊಂಡೋಗಲ್ಲ. ಹುಂಡಿಗೆ ಅದೇ ದುಡ್ಡನ್ನು ಹುಂಡಿಗೆ ಹಾಕ್ಬಿಟ್ರೆ ದೇವಸ್ಥಾನದ ಅಭಿವೃದ್ಧಿಗೆ ಆಗುತ್ತೆ, ಅಥವಾ ಅನ್ನ ಸಂತರ್ಪಣೆಗೆ ಆಗುತ್ತೆ. ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದ್ರು. ಎಲ್ಲಿ ನೋಡಿದ್ರು ಹೂವಿನ ಅಲಂಕಾರ. ಇದು ಒಳಗಡೆ ಹೋಗ್ತಾ ಈ ಸ್ವಾಮಿದು ಅವತಾರಗಳು ಇವು. ಅಲ್ಲಿ ಓದೋಕ್ಕಾಗಲಿಲ್ಲ, ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನೋಡಿ, ಅಲ್ಲಿ ಮೇಲ್ಗಡೆ ಎಲ್ಲ ಬರೆದಿದ್ದಾರೆ. ನಾನು ಅದೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ನಡೀರಿ ಅಂತಿರ್ತಾರೆ ನೋಡ್ರಿ. ಎಲ್ಲಿ ನೋಡಿದ್ರು ಹೂವಿನ ಅಲಂಕಾರ ಚೆನ್ನಾಗಿತ್ತು, ಹೂವಿನ ಅಲಂಕಾರ. ಇದು ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಶಬ್ದ ನಾನು ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂದರೆ ಭಕ್ತಿಗೀತೆ ಹಾಕಿದರು, ಫಿಲಮಿಂದು ಭಕ್ತಿಗೀತೆ ಎಲ್ಲ ಹಾಕಿದರು. ಹಂಗಾಗಿ ನಾನು ಎಲ್ಲ ಮ್ಯೂಟ್ ಮಾಡಿದ್ದೀನಿ. ತುಂಬ ಗಲಾಟೆ ಇತ್ತು. ಆಮೇಲೆ ಅದು ಒಂದು ಭಕ್ತಿಗೀತೆ ಹಾಕಿದ್ರಲ್ಲ, ಹಂಗಾಗಿ ಯಾಕಪ್ಪ ಅಂತ ಹೇಳ್ಬಿಟ್ಟು ಸೌಂಡನ್ನು ಫುಲ್ಲು ಲೆಸ್ ಮಾಡಿದ್ದೀನಿ. ಹೂವು ನೋಡಿ, ಒರಿಜಿನಲ್ ಹೂವು ಅವೆಲ್ಲ. ನಾನು ಡೂಪ್ಲಿಕೇಟ್ ಹೂವು ಅಂದ್ಕೊಂಡು ಮುಟ್ಬಿಟ್ಟು ನೋಡಿದ್ವಿ. ಖಂಡಿತ ಅದು ಒರಿಜಿನಲ್ ಹೂವು. ಎಷ್ಟು ಚೆನ್ನಾಗಿದೆ. ದೇವ್ರು ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ. ತುಳಸಿ ಪೂಜೆ ಮಾಡ್ತಾರೆ ನೋಡಿ. ಗಣಪತಿ ವಿಗ್ರಹ, ಪದ್ಮನಾಭ ಸ್ವಾಮಿ ವಿಗ್ರಹ, ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ. ಎಲ್ಲೂ ನಾನು ಸೌಂಡ್ ಹಾಕಿಲ್ಲ, ಸೌಂಡೆಲ್ಲ ಕಡಿಮೆ ಮಾಡಿದ್ದೀನಿ. ಫುಲ್ಲು ಭಕ್ತಿಗೀತೆ ಎಲ್ಲ ಹಾಕಿದ್ದು, ಫುಲ್ಲು ಸೌಂಡು. ಹಂಗಾಗಿ ನನ್ನ ಸೌಂಡೆಲ್ಲ ಲೆಸ್ ಮಾಡಿದ್ದೀನಿ. ವಿಗ್ರಹಗಳು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲಿ ನೋಡು ವೆಂಕಟರಮಣ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟೆಷ್ಟು ಹತ್ರ ಹೂವು ನೋಡಿ, ಮೀನುಗೊಂಡೆಗಳು, ಹಾರಗಳು ಎಷ್ಟು ಚೆನ್ನಾಗಿದ್ದಾವೆ. ಇದು ಅಡುಗೆ ಮಾಡ್ತಿದ್ರಲ್ಲ, ಅಲ್ಲಿ ಹಾಲು, ಇದು ನೋಡ್ಕೊಂಬರೋಣ ಅಂತ ಒಳಗಡೆ ಹೋಗಿದ್ವಿ. ಜಾಸ್ತಿ ನೋಡೋಕ್ಕಾಗಲಿಲ್ಲ, ಏನಿಲ್ಲ ಅಲ್ಲಿ ನೋಡೋ ಅಂಥದ್ದೇನಿಲ್ಲ. ಗೊಜ್ಜೋಲಕ್ಕಿ ಕೊಟ್ಟಿದ್ರು ಪ್ರಸಾದ, ಸಜ್ಜಿಗೆ ಕೊಟ್ಟಿದ್ರು.
ಬೆಳಗ್ಗೆ ಬಂದಿದ್ವಿ 11 ಗಂಟೆಗೆ. ತುಂಬ ರಶ್ ಇತ್ತು ನೋಡಿ. ಅಷ್ಟು 11 ಗಂಟೆಗೆ ಬಂದು ಅಷ್ಟು ರಶ್ಶು. ಆನೆ ನೋಡಿ ಎಷ್ಟು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆನೆನ ಹತ್ರನೇ ಫೋಟೋ ಹೊಡ್ಕೊಂಡೆ, ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಬರ್ತೀನಿ, ಆನೆ ಹತ್ರನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ನೋಡ್ತಾ ಇದೆ ಕಂಡುಬಿಟ್ಟು ಆನೆ. ಎಷ್ಟು ಚೆನ್ನಾಗಿದೆ ಆನೆ, ಹೆಂಗೆ ನೋಡ್ತಾ ಇದೆ. ಬಂದ ಭಕ್ತರಿಗೆಲ್ಲ ದುಡ್ಡು ಇಸ್ಕೊಂಡು ಅದು ತಲೆ ಮೇಲೆ ಆಶೀರ್ವಾದ ಮಾಡ್ತಾಯಿತ್ತು ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ. ಮುಂದ್ಗಡೆ ಬಂದು ನಿಂತ್ಕೊಂಡ್ರೆ ಸಾಕು, ನನಗೂ ಮಾಡು ಅಂದರೆ ಸಾಕು, ತಲೆ ಮೇಲೆ ಆಶೀರ್ವಾದ ಮಾಡುತ್ತೆ. ದುಡ್ಡು ನೋಡಿ ಕೈಲಿ ಹಿಡ್ಕೊಂಡಿದ್ದೀನಿ ನಾನು, ಹಂಗಾಗಿ ವಿಡಿಯೋ ತೆಗ್ದಿದ್ದು. ಕೈಗೆ ದುಡ್ಡು ಇಟ್ಕೊಳ್ಳುತ್ತೆ, ಎಷ್ಟು ಕೊಟ್ಟರು ದುಡ್ಡನ್ನ ಹಂಗೆ ಇಟ್ಕೊಂಡಿರುತ್ತೆ, ಬೀಳಿಸಲ್ಲ. ನಂಗದು ತುಂಬ ಇಷ್ಟ ಆಯಿತು. ಒಂದು ಪೈಸೆ ಬೀಳಿಸಿಲ್ಲ, ಎಷ್ಟು ಜನ ಕೊಟ್ಟರು ಹಂಗೆ ಇಟ್ಕೊತು. ಮೇಲ್ಗಡೆ ಕೊಡಲಿಲ್ಲ, ಅವ್ನು ಮೇಲ್ಗಡೆ ಇದೆ ನೋಡಿ, ಅವನಿಗೆ ಕೊಟ್ಟಿಲ್ಲ. ಅದು ಕೈಲಿ ಹಿಡ್ಕೊಂಡಿದೆ, ಅಷ್ಟೊಂದು ದುಡ್ಡನ್ನು ಕೈಲಿ ಹಿಡ್ಕೊಂಡಿದೆ, ಒಂದು ಪೈಸೆ ಕೆಳಗೆ ಬೀಳಿಸಿಲ್ಲ. ನಾನು ಇಸ್ಕೊಂಡು ಕೊಡ್ತಾನೆ ಅನ್ಕೊಂಡು ನೋಡಿದೆ, ಕೊಟ್ಟಿಲ್ಲ. ಮಹಾಲಕ್ಷ್ಮಿ ನಗರ ವೆಂಕಟರಮಣ ಸ್ವಾಮಿ ಅಂತ ಹೇಳ್ತಾ ಇದ್ದೀನಿ. ತುಮಕೂರು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇರೋದು. ರೋಡ್ ಸೈಡೇ ಇದೆ ದೇವಸ್ಥಾನ ನೋಡಿ. ಇವೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳೆಲ್ಲ ಇದ್ವು, ಹೂವಿಂದು ಬಾಳೆಗಳು, ಪ್ಲಾಸ್ಟಿಕ್ ಐಟಮ್ಸು, ಈ ಚಮಚ, ಮರದ ಚಮಚ. ನಂಗೆ ತುಂಬ ಇಷ್ಟ ಆಯಿತು ಮರದ ಚಮಚ. ತಗೊಳ್ಳಿಲ್ಲ ಸದ್ಯಕ್ಕೆ, ನಮ್ಮ ಹುಡುಗಿನೂ ಬೇಡ ಅಂದ್ಲ. ಅವ್ರ ಮನೆಗಳೆಲ್ಲ ತುಂಬ ಇದ್ವು, ಬೇಡ ಅಂದ್ಲು. ಹಾಗಾಗಿ ಏನು ತಗೊಳ್ಳಿಲ್ಲ, ಸುಮ್ಮನೆ ಫೋಟೋ ಹೊಡ್ಕೋಬೇಕು ಅನ್ನಿಸ್ತಿದ್ದೆಲ್ಲ ವಿಡಿಯೋ ಮಾಡಿದ್ದೀನಿ. ಜಾತ್ರೆದೆಲ್ಲ ವಿಡಿಯೋ ಮಾಡಿದ್ದೀನಿ. ನನಗಿಷ್ಟ ಹೊರಗಡೆ ಹೋದಾಗ ಈ ಜಾತ್ರೆದು ಹೂವು, ಬಳೆ, ಸರ ಇವನ್ನ ವಿಡಿಯೋ ಮಾಡೋಕ್ಕೆ ತುಂಬ ಇಷ್ಟ. ಬಳೆಗಳು ನೋಡಿ ಚೆನ್ನಾಗಿದ್ದಾವೆ, ಬಳೆಗಳೆಲ್ಲ ಜಾತ್ರೆ ಬಳೆಗಳು. ಗಾಜಿನ ಬಳೆಗಳಿವು, ದೊಡ್ಡ ಸರಗಳು. ಎಷ್ಟು ಚೆನ್ನಾಗಿದೆ ಸರ ಎಲ್ಲ. ವೀಕ್ಷಕರೇ, ನನ್ನ ಚಾನಲ್ಲು ಇನ್ನು 2 ತಿಂಗಳು ಹೋದರೆ 1 ವರ್ಷ ಆಗುತ್ತೆ. ಚಾನಲ್ ನಂದು ಕ್ಲೋಸ್ ಆಗುತ್ತೆ, ವಾಚ್ ಅವರ್ ಎಲ್ಲ ನಿಂತೋಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ವೀಕ್ಷಕರೇ. ನೆಕ್ಸ್ಟ್ 2 ತಿಂಗಳು ಆದಮೇಲೆ ನನ್ನ ವಿಡಿಯೋ ನೋಡಿ ಎಲ್ಲರೂ ಆಶೀರ್ವದಿಸಿ. ಎಲ್ಲರೂ ಮುಂದೆ ನನ್ನ ಚಾನಲ್ ಇನ್ನು 2 ತಿಂಗಳಿಗೆ ಮುಗಿದೋಗುತ್ತಿದ್ದು. ಬರೀ 350 ವಾಚ್ ಅವರು, 350 ಸಬ್ಸ್ಕ್ರೈಬು. ಎಲ್ಲಿ ಮುಂದುವರಿಯುತ್ತೆ? 4000 ವಾಚ್ ಅವರ್ಸ್ ಆಗಬೇಕಲ್ಲ, ಆಗಲ್ಲ.